ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ಎಲ್ಲರ ಮನೇಲೂ ಅವರೆಕಾಯಿ ಸೀಸನ್ ಇರೋದ್ರಿಂದ ಎಲ್ಲರ ಮನೇಲೂ ಅವರೆಕಾಯಿ ಇದೆ. ಸಂಭ್ರಮ ಆಗೋಗಿರುತ್ತೆ. ಪ್ರತಿಯೊಂದು ರೆಸಿಪಿಗಳಲ್ಲೂ ಅವರೆಕಾಳು ಇದ್ದೇ ಇರುತ್ತೆ. ಆ ಥರ ಆಗಿದೆ ಈಗ ಸೀಸನ್ ಅಲ್ವಾ, ಹಾಗಾಗಿ. ಬಟ್ ಅದು ಈ ಸೀಸನಲ್ಲಿ ತಿಂದ್ರೇ ಟೇಸ್ಟು. ಮಾಮೂಲಿ ಎಲ್ಲ ಸಿಕ್ಕಿದಾಗ ತಿಂದರೆ ಅಷ್ಟು ಸೊಗಡಿರಲ್ಲ. ಸೊಗಡುಗಾಯಿ ಈಗ ಬರುತ್ತಲ್ವ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇನಪ್ಪ ವಿಡಿಯೋ ಅಂತ ಅಂದರೆ, ತುಮಕೂರಿಗೆ ಹೋಗಿದ್ವಿ ನಾವು. ಕೆಲವೊಂದು ಪ್ರಾಡಕ್ಟು ಮತ್ತು ಕೆಲವೊಂದು ಐಟಮ್ಸ್ಗಳು ಬೇಕಾಗಿತ್ತು. ತುಮಕೂರಿಗೆ ಹೋಗಿದ್ವಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಟೈಲ್ಸ್ ಅಂಗಡೀಲಿ ಕೆಲಸ ಇತ್ತು. ಒಬ್ಬರೇ ಹೋಗ್ಬೇಕು, ಬಾರಮ್ಮ ನೀನು ಹೋಗೋಣ ಅಂತಂದರು. ನನಗೂ ಒಂದು ಸ್ವಲ್ಪ ಐಟಮ್ ಬೇಕಿತ್ತು. ಅದನ್ನು ಹಾಗೆ ತಗೊಂಡು ಬರೋಣ ಅಂತ ಹೇಳಿ ನಾನು ಕೂಡ ಅವ್ರ ಜೊತೆ ಹೋಗಿದ್ದೆ. ತುಂಬ ಲೇಟಾಗಿ ಹೋಗ್ಬಿಡ್ತಲ್ಲಿ. ತುಮಕೂರಲ್ಲಿ ತುಂಬಾ ಟೈಮ್ ಆಗೋಯ್ತು. ಬಂದಿದ್ದು 9ನೇ ತಾರೀಕು ಅಂದರೆ ಗುರುವಾರ ಹೋಗಿದ್ದು ನಾವು. ಗುರುವಾರ ವಿಡಿಯೋ ತಗೊಂಡಿರೋದು. ಇದು ಬರೋದು ಶನಿವಾರ ಬರುತ್ತೆ ನಿಮಗೆಲ್ಲ. ಅಲ್ಲಿ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಏನೋ ಐಟಮ್ ಬೇಕಿತ್ತು. ಮೇಯ್ನು ಐಟಮು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ತುಂಬ ಶಾಕ್ ಆಗ್ತೀರಾ ನೀವು. ಹಾಗೆ ಅವ್ರಿಗೆ ಅಡಿಕೆದೊಂದು ಸ್ವಲ್ಪ ಕೆಲಸ ಇತ್ತು. ಟೈಲ್ಸ್ ಅಂಗಡಿನಲ್ಲಿ ಕೆಲಸ ಇತ್ತು. ಒಬ್ಬರೇ ಹೋಗ್ಬೇಕಲ್ಲ ಅಂತ ನಾನು ಕೂಡ ಜೊತೆಯಲ್ಲಿ ಹೋಗಿದ್ದೆ. ಆವಾಗ ಮಾರ್ಕೆಟ್ಗೆ ಹೋಗಿ ಹಂಗೆ ಬಂದ್ವಿ. ಮಾರ್ಕೆಟಲ್ಲಿ ನೋಡಿ ಏನು ತಗೊಂಬರಕ್ಕೆ ಹೋಗಿದ್ದೆ ಅಂದರೆ, ಇದೇ ತಗೊಂಬರಕ್ಕೆ ಹೋಗಿದ್ದು ಮಾರ್ಕೆಟಲ್ಲಿ. ತುಮಕೂರು ಮಾರ್ಕೆಟು ತುಂಬ ದೊಡ್ಡ ಮಾರ್ಕೆಟ್ ಇದೆ. ತುಂಬ ತರಕಾರಿ, ಪ್ರತಿಯೊಂದು ಐಟಮ್ಗಳು ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ. ಅಂದರೆ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡು ಹೋದ್ವಿ ನಾವು. ಮಾರ್ಕೆಟಿಂದ ನಿಯರಲ್ಲಿ ಒಂದು ಫ್ರೂಟ್ ಅಂಗಡಿ ಇದೆ. ಅಲ್ಲಿ ತುಂಬ ಅಂದರೆ ತುಂಬ ಫ್ರೂಟ್ಗಳು, ವೆರೈಟಿ ಆಫ್ ಫ್ರೂಟ್ಗಳೆಲ್ಲ ಸಿಗುತ್ತೆ. ಅಲ್ಲಿ ಹೋಗಿ ಈ ಫ್ರೂಟು ಬೇಕಿತ್ತು ನಮಗೆ. ಅದನ್ನು ತಗೊಂಡು ಹಂಗೆ ಅದ್ರ ಜೊತೆ ಮನೆಗೆ ವೈಕುಂಠ ಏಕಾದಶಿ ಬೇರೆ ಇತ್ತಲ್ವ, ಶುಕ್ರವಾರಕ್ಕೆ ಪೂಜೆಗೆ ಹೂವು, ಗಿಡದಲ್ಲೆಲ್ಲ ಹೂವು ಕಮ್ಮಿ ಆಗಿದ್ದಾವೆ. ಹಾಗಾಗಿ ಹೂವು ಕೂಡ ತಗೊಂಡು ಮಾರ್ಕೆಟಲ್ಲಿ ಹಂಗೆ ಅವರೆಕಾಯಿ ಎಲ್ಲ ತಗೊಂಡು ಬಂದೆ. ನೋಡಿ, ನನ್ನ ಮಗಳು ಇದನ್ನು ವಿಡಿಯೋ ತಗೊಂಡಿರೋದು. ಆ ಮಾವಿನಕಾಯಿಗೆ ಎಷ್ಟು ರೇಟ್ ಹಾಕಿದ್ದಾರೆ ಅಂತ ಬಿಲ್ ತೋರಿಸ್ತಾ ಇದ್ದಾಳೆ. ನೋಡಿ, ಈ ಕಾಲದಲ್ಲಿ ಏನಾಗಿದೆ ಅಂತಂದರೆ, ದುಡ್ಡು ಕೊಟ್ಟರೆ ಏನು ಐಟಮ್ ಬೇಕಾದರೂ ಸಿಗುತ್ತೆ. ನಿಜ ಅಲ್ವಾ ಇದು? ಬಟ್ ದುಡ್ಡು ಕೊಟ್ಟರೆ ಏನು ಐಟಮ್ ಬೇಕಾದರೂ ಸಿಗುತ್ತೆ. ಆದರೆ ಪ್ರೀತಿ, ವಿಶ್ವಾಸ, ಜನಗಳನ್ನು ಸಂಪಾದನೆ ಮಾಡೋದಿದೆಯಲ್ಲ, ತುಂಬಾ ಕಷ್ಟ. ತುಂಬ ಅಂದರೆ ತುಂಬಾ ಕಷ್ಟ. ನಿಜ ಅದು. ನೋಡಿ, ನಮ್ಮ ಸಂಜಯ್ ಕೂಡ ಇದ್ದ, ಅವರೆಕಾಯಿ ಸುಲಿಯೋಕ್ಕೆ ಹೆಲ್ಪ್ ಮಾಡ್ತಿದ್ದ. ಅವನು ಎಲ್ಲ ಬೇಗ ಸುಲಿದು ಟೈಮ್ ಆಗಿಬಿಟ್ಟಿತ್ತು. ಸಂಜೆ ನಾವು ತುಮಕೂರಿಂದ ಬಂದಾಗ ಅಲ್ಲೇ 7 o'clock ಆಗಿತ್ತು. 7 o'clock ಆಗಿತ್ತು. ನಾವು 7 o'clockಗೆಲ್ಲ ನಮ್ಮ ಮನೇಲಿ ಅಡುಗೆ ಪ್ರಿಪ್ರೇಷನ್ ಆಗೋಗಿರೋದು. ಅಡುಗೆ ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂತ ಬೇಗ ಎಲ್ಲ ಸುಲ್ಕೊಟ್ರು ಅವರೆಕಾಯಿನ. ಮತ್ತು ಅಡುಗೆ ಮಾಡ್ಕೊಂಡೆ ನಾನು. ಅಡುಗೆ ಮಾಡ್ಕೊಂಡು ಊಟ ಮಾಡಿ, ಇದನ್ನು ಮಾವಿನ ಹಣ್ಣು ಏನಕ್ಕಪ್ಪ ತಂದಿದ್ದು ಅಂತ ಅಂದರೆ, ನಮ್ಮ ಮಾವ ಇದ್ದಾರೆ, ಅಂದರೆ ನಮ್ಮ ಮನೆಯವರು ಇದ್ದಾರಲ್ವ, ಅವ್ರ ಅಪ್ಪಾಜಿ ಇದ್ದಾರೆ. ಅವರಿಗೆ ಸ್ಟ್ರೋಕ್ ಆಗಿ ಅಲ್ಲೇ ಒಂದು 8 ವರ್ಷ ಆಗಿದೆ. ಚೆನ್ನಾಗಿದ್ರು ಇಷ್ಟು ದಿನ. ಸ್ವಲ್ಪ ಮೆಡಿಷನ್ ಎಲ್ಲ ಕೊಡಿಸ್ತಾ ಇದ್ವಿ, ಚೆನ್ನಾಗಿದ್ದರು. ಈಗ ಸ್ವಲ್ಪ ಅಲ್ಲೇ 95 years ಆಗಿದೆ ನಮ್ಮ ಮಾವಂಗೆ. ಇವಾಗ ಸ್ವಲ್ಪ ಮೂಲೆ ಹಿಡ್ದಿದ್ದಾರೆ ಅವರು. ಮೂಲೆ ಅಂದರೆ ಸ್ವಲ್ಪ ಊಟ ತಿಂಡಿ ಎಲ್ಲ ಇತ್ತೀಚೆಗೆ ಯಾಕೋ ಈಗ ಒಂದು 2 ವೀಕಿಂದ ಊಟ ತಿಂಡಿ ಅಷ್ಟು ಸೇರ್ತಾ ಇಲ್ಲ. ಅಂದರೆ ಗಟ್ಟಿದು ಅನ್ನ ಆಗಲಿ, ಮುದ್ದೆ ಆಗಲಿ, ಏನು ಇಡ್ಲಿ ಆಗಲಿ, ಇಡ್ಲಿ ಒಂದು ತಿನ್ನೋರು. ಇಡ್ಲಿ ಕೂಡ ಇವಾಗ ತಿನ್ನೋಕ್ಕೆ ಎದೆಲ್ಲಿ ಹಿಂಗೆ ಇಳಿಯಲ್ಲ ಅಂತ ಇದು ಮಾಡ್ತಾರೆ, ಮಾತೆಲ್ಲ ಆಡ್ತಾರೆ. ಬಟ್ ಅವ್ರಿಗೆ ಮಾವಿನ ಹಣ್ಣು ತಿನ್ನಬೇಕು ಅಂತ ಅನಿಸ್ಬಿಟ್ಟಿದೆ. ನಾವು ತುಮಕೂರಿಗೆ ಹೋಗಿದ್ವಿ. ಆಲೆ ನಮ್ಮ ಓರ್ಗಿತ್ತಿ ಅವರು ಫೋನ್ ಮಾಡಿ, ಹಿಂಗೆ ಅಪ್ಪ ಮಾವಿನ ಹಣ್ಣು ತಿನ್ನಬೇಕು, ಬಾಳೆಹಣ್ಣು ತಿನ್ನಬೇಕು ಅಂತ ಏನೇನೋ ಕೇಳ್ತಾಯಿದ್ದೆ ಅಂತ ಹೇಳಿ ಕಾಲ್ ಮಾಡಿದಾಗ ಹೇಳ್ತಾಯಿದ್ರು. ಸರಿ ನೋಡೋಣ, ನಾವು ತುಮಕೂರಲ್ಲಿದ್ದೀವಿ, ಇಲ್ಲಿ ಅಂಗಡಿಗಳಲ್ಲಿ, ಫ್ರೂಟ್ ಅಂಗಡಿಗಳಲ್ಲಿ ವಿಚಾರಿಸ್ತೀವಿ, ನೋಡೋಣ ಸಿಕ್ಕಿದ್ರೆ ತಗೊಂಬರ್ತೀವಿ ಅಂತ ಹೇಳಿ ಹಾಗೆ ಮಾರ್ಕೆಟ್ ಒಳಗೆ ಹೋದ್ನಲ್ಲ. ಹಾಗಾಗಿ ಹೂವು ಎಲ್ಲ ತಗೊಂಡು ಈ ಮಾವಿನ ಹಣ್ಣು ಕೂಡ ತಗೊಂಡು ಬಂದೆ. ನೋಡಿ, ಈ ಕತೆ ಹೀಗಿತ್ತು. ಇದು ನೋಡಿ, ಮಾವಿನ ಹಣ್ಣು ತಗೊಂಬಂದು ನಾವು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ ತಿನ್ನಿಸ್ಬಿಟ್ಟು, ಹಳೆ ಮನೆ ಹತ್ರ ಇರೋದು ನಮ್ಮ ಮಾವ, ತಿನ್ನಿಸ್ಬಿಟ್ಟು ಮತ್ತು ಬಂದು ಈ ವಿಡಿಯೋ ತಗೊಂಡಿದ್ದೀನಿ. ತುಮಕೂರಲ್ಲಿ ನಾನು ಕಿಚನ್ಗೆ 1-2 ಐಟಮ್ಗಳು ಬೇಕಾಗಿತ್ತು, ತಗೊಂಡು ಬಂದಿದ್ದೀನಿ. ನೋಡಿ, ಮಾವಿನ ಹಣ್ಣು, ಅದು ನೀಲಮ್ ಮಾವಿನ ಹಣ್ಣು ಎರಡೂ ತಗೊಂಡೋಗಿ ನಮ್ಮ ಮಾವನಿಗೆ ತಿನ್ನಿಸಿ, ಈ ತೋತಾಪುರಿ ಮಾವಿನಕಾಯಿನ ನಮ್ಮ ಸಿಂಧುಗೆ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಇಲ್ಲೇ ಇಟ್ಕೊಂಡಿದ್ರು. ಬನ್ನಿ, ಕೆಲವೊಂದು ಪ್ರಾಡಕ್ಟ್ಗಳನ್ನು ತಂದಿದ್ದೀನಿ. ಅದು ನಿಮಗೂ ಕೂಡ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟಪಟ್ಟು ಇವನ್ನೆಲ್ಲ ತಗೊಂಡು ಬಂದಿದ್ದೀನಿ ಪ್ರಾಡಕ್ಟ್ಗಳನ್ನ. ಹೇಗಿದ್ದಾವೆ, ಏನು ಅನ್ನಿಸ್ತು ನಿಮಗೆ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಇಡ್ಲಿ
ಇದು ಇಡ್ಲಿ ಸ್ಟ್ಯಾಂಡು. ನಮ್ಮ ಮನೆಯಲ್ಲಿ ಗುಂಡು ಇಡ್ಲಿದು ಮಾತ್ರ ಇದೆ. ತಟ್ಟೆ ಇಡ್ಲಿದು ನಮ್ಮ ಮನೇಲಿ ತಟ್ಟೆ ಇಡ್ಲಿನೇ ನಾನು ಮಾಡೇ ಇಲ್ಲ, ಯಾವತ್ತೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದರೆ ಅದಕ್ಕೆ ರೀಸನ್ ಇದೆ. ನಮ್ಮ ಗುಬ್ಬಿನಲ್ಲಿ ಹೋಟೆಲ್ ಅರಳಿ ಮರ ಅಂತ ಇದೆ. ಅರಳಿ ಮರದ ಹೋಟೆಲಲ್ಲಿ ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಯಾವತ್ತಾದರೂ ತಟ್ಟೆ ಇಡ್ಲಿ ತಿನ್ಬೇಕನ್ಸಿದ್ರೆ ಅರಳಿ ಮರದ ಹೋಟ್ಲು ತಟ್ಟೆ ಇಡ್ಲಿನೇ ತಿನ್ನೋದು. ಅದಕ್ಕಾಗಿ ನಮ್ಮ ಮನೇಲಿ ತಟ್ಟೆ ಇಡ್ಲಿ ಅಷ್ಟು ಮನೆಯಲ್ಲಿ ಮಾಡೋದನ್ನ ಏನಿಲ್ಲ, ಮಾಡ್ಬೋದು, ಹೋಟೆಲ್ಗಿನ್ನ ಸೂಪರಾಗೆ ಮಾಡ್ಬೋದು. ಬಟ್ ಯಾಕೋ ಅವರಿಗೆ ಲೈಕ್ ಆಗುತ್ತೋ ಹೆಂಗೋ ಅಂತ ನಾನು ಇಷ್ಟು ದಿನ ಮಾಡೋಕ್ಕೆ ಹೋಗಿಲ್ಲ. ಗುಂಡಿಡ್ಲಿ ಮಾತ್ರ ಮಾಡ್ತೀನಿ. ಗುಂಡಿಡ್ಲಿ ಯಾವಾಗಲೂ ಮಾಡ್ತಾಯಿರ್ತೀನಿ. ವೀಕ್ಲಿ 1 ಟೈಮ್ ಆದರೂ ಗುಂಡಿಡ್ಲಿ ಮಾಡೇ ಮಾಡ್ತೀನಿ. ಅದೇ ಬಟನ್ ಇಡ್ಲಿ ಅಂತ ಹೇಳ್ತಾರಲ್ವ ಆ ಥರ. ಇನ್ಮೇಲೆ ತಟ್ಟೆ ಇಡ್ಲಿ ಕೂಡ ಮಾಡ್ತೀನಿ. ಅದೊಂದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೊಂಬಂದೆ. ಮತ್ತು ಇದು ನೋಡಿ, ಇದು ಮಗ್ಗು ಟೀ ಕಾಫಿಗೆ ಅಂತ ತಗೊಂಬಂದಿದ್ದೀನಿ. ಬಟ್ ಇದರಲ್ಲಿ ಬಿಸಿ ಏನಿರಲ್ಲ. ಇದನ್ನು ಏನಕ್ಕೆ ತಂದಿದ್ದೀನಿ ಅಂದರೆ, ನನಗೆ ಅಡಿಕೆ ಕೆಲಸಕ್ಕೆ ಆಚೆಗಡೆ ಮಿಷಿನ್ ಹತ್ರ ನಾನು ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಆಳುಗಳು ಬರ್ತಾರಲ್ವ, ಅವರಿಗೆ ಫ್ಲಾಸ್ಕಲ್ಲಿ ತಗೊಂಡೋದ್ರೆ ಏನಾಗುತ್ತೆ, ಫ್ಲಾಸ್ಕು ಸುಮ್ಮನೆ ಅವೆಲ್ಲ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಫ್ಲಾಸ್ಕ್ಗಳು ಕ್ಲೀನ್ ಆಗೋಲ್ಲ, ವಾಶ್ ಮಾಡೋಕ್ಕೆಲ್ಲ ಹಿಂಸೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹಾಕೊಂಡು ಹೋಗೋಣ ಅಂತೇಳಿ ಅದೊಂದು ತಗೊಂಬಂದಿದ್ದೀನಿ. ಮತ್ತು ಟೀ ಸೋಸೋದು, ಈ ಟೀ ಸೋಸೋದು ಒಂದೆರಡು ಇಷ್ಟ ಆಯಿತು. ಇದೊಂದೆರಡು ಎತ್ಕೊಂಡು ಬಂದೆ ಅಲ್ಲಿ. ನೋಡಿ, ನಂದು ಕಿಚನಲ್ಲಿ ಬಾಣಲಿಗಳು ಎರಡೂ ಕೂಡ ನಾನು ಮಾಮೂಲಿ ಏನು ಹೇಳ್ತಾರೆ, ಅಲ್ಯೂಮಿನಿಯಮ್ ಅನಿಸುತ್ತೆ, ಆ ಥರ. ಇದು ನೋಡಿ, ಇದು ಸ್ಟೀಲ್ ಬಾಣಲಿ. ನನ್ನ ಹತ್ರ ಮಾಮೂಲಿ ಅಲ್ಯೂಮಿನಿಯಮ್ಮು ಬಾಣಲಿಗಳಿತ್ತು. ಬಟ್ ನಾನು ಬಾಣಲಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. 2-3 ಮಾಮೂಲಿದಿದೆ. ಮಾಮೂಲಿ ಅಂತಂದರೆ ನಾನ್ ಸ್ಟಿಕ್ ಇದೆ. ನಾನ್ ಸ್ಟಿಕ್ಕು ಕೂಡ ನಮ್ಮ ಮನೇಲಿ ಯೂಸ್ ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಇದನ್ನು ತಂದಿರೋದು ಇನ್ನೂ ಒಂದು ಕಾಮಿಡಿ ಇದೆ ಮುಂದೆ ನೋಡಿ. ಇದು ನಂಗೆ ತುಂಬ ಇಷ್ಟ ಆಯಿತು ಅಂತ, ನಂಗೆ ಬೇಕು ಅಂತ ಇದನ್ನು ಹಠ ಮಾಡಿ ತಗೊಂಡೆ. ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ವೆಯ್ಟಾಗಿದೆ, ಚೆನ್ನಾಗಿದೆ, ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ, ಇಷ್ಟ ಆಯಿತು. ಮುಂದೆ ನೋಡಿ, ಇನ್ನೂ ನಮ್ಮ ಮನೇಲಿ ನಾನ್ ಸ್ಟಿಕ್ ಯೂಸ್ ಮಾಡೋಕ್ಕೆ ಬಿಡಲ್ಲ, ಬೈತಿರ್ತಾರೆ. ಕುಕ್ಕರ್ ಯೂಸ್ ಮಾಡೋಕ್ಕೆ ಬಿಡಲ್ಲ, ಬೈತಿರ್ತಾರೆ. ಅವೆಲ್ಲ ಎಲ್ತ್ ಇದಲ್ಲಮ್ಮ, ಅವೆಲ್ಲ ಬೇಡ, ಅವೇನು ಯೂಸ್ ಇಲ್ಲ ಅಂತ. ನಾನು ಇವತ್ತಿನವರೆಗೂ ನಾನು ಕುಕ್ಕರಲ್ಲಿ ರೈಸೇ ಮಾಡಲ್ಲ. ಹಂಗೆ ನಮ್ಮ ಮನೆ ಕತೆ. ಆದ್ರೂ ನೋಡಿ, ಏನಾದರೂ ಎಮರ್ಜೆನ್ಸಿ ಬೇಕೇ ಬೇಕು ಅಂತ ಒಂದು ಕುಕ್ಕರ್ ಬೇಕಿತ್ತು. 3 ಲೀಟ್ರ್ ಕುಕ್ಕರ್ ಕೂಡ ಹಾಳಾಗಿತ್ತು ಸ್ವಲ್ಪ. ತುಂಬ ಓಲ್ಡ್ ಆಗಿತ್ತು, ಅಲ್ಲೇ ಭಾಳ ವರ್ಷನೇ ಆಯಿತು ತಗೊಂಡು. ನಾನು ಜಾಸ್ತಿ ಕುಕ್ಕರಲ್ಲಿ ರೈಸೆಲ್ಲ ಯೂಸ್ ಮಾಡಲ್ಲ. ಏನಿದ್ರು ಸಾಂಬಾರು ಕೂಡ ನಾನು ಕುಕ್ಕರಲ್ಲಿ ಮಾಡಲ್ಲ. ಕುಕ್ಕರ್ ಯೂಸ್ ಮಾಡಲ್ಲ. ತಪ್ಪಲೆನಲ್ಲೇ ಜಾಸ್ತಿ ಮಾಡೋದು ನಾನು. ಅನ್ನ ಕೂಡ ನಾವು ಬಸ್ತು ಊಟ ಮಾಡೋದು. ಒಂದೊಂದು ಸರಿ ಹಿಂಗಸ್ತೀನಿ ಹಂಗೇ. ಹಾಗಾಗಿ ನೋಡಿ, ಇದು 3 ಲೀಟ್ರ್ ಕುಕ್ಕರ್ ತುಂಬಾ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಸ್ಟೀಲ್ದು ಇದು ಕೂಡ. ಏನಂತ್ರಲ್ಲಿ ತಿನ್ನೋದು ಅನ್ನೋದೇ ಗೊತ್ತಾಗಲ್ಲ. ಅದು ತಿನ್ನಬಾರ್ದು, ಸ್ಟೀಲಲ್ಲಿ ತಿನ್ನಬಾರ್ದು, ಹಿತ್ತಾಳೆನಲ್ಲಿ ಹಿತ್ತಾಳೆ ಅಲ್ಲ, ಅಲ್ಯೂಮಿನಿಯಮ್ ಏನೋ ಹೇಳ್ತಾರಲ್ವ, ಸಿಲ್ವರ್ದ್ರಲ್ಲಿ ತಿನ್ನಬಾರ್ದು, ಕಾಫರು, ಹಿತ್ತಾಳೆ ಇವನ್ನೆಲ್ಲ ಯೂಸ್ ಮಾಡ್ಬೋದು. ಬಟ್ ಅವೆಲ್ಲ ಸಿಗ್ತವೆ ಸಾಮಗ್ರಿಗಳು, ಇಲ್ಲಿ ನಮ್ಮ ಕಡೆ ಎಲ್ಲ ಸಿಗಲ್ಲ. ಹೋಗಬೇಕು ದೊಡ್ಡ ದೊಡ್ಡ ಬೆಂಗಳೂರು ಎಲ್ಲಾದರೂ ಹೋಗಿ ಹುಡಿಕೊಂಡು ತರಬೇಕಷ್ಟೇ. ನೋಡಿ, ಕುಕ್ಕರ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಂಗೆ ತುಂಬಾ ಇಷ್ಟ ಆಯಿತು ಕುಕ್ಕರು. ನಿಜ ಹೇಳ್ಬೇಕಂದ್ರೆ ನನಗೆ ಒಲೆಯಲ್ಲಿ ಅಡುಗೆ ಮಾಡೋದು ಅಂತಂದರೆ ತುಂಬಾ ಇಷ್ಟ. ಬಟ್ ನಾವು ಚಿಕ್ಕವರಿದ್ದಾಗ ಅಮ್ಮನ ಮನೆಯಲ್ಲಿ ಒಲೆಯಲ್ಲೇ ಅಡುಗೆ ಮಾಡ್ತಿದ್ದಿದ್ದು. ಆಮೇಲೆ ಸ್ಟವ್ವು, ಗ್ಯಾಸು ಎಲ್ಲ ಬಂತು. ನೋಡಿ, ಕುಕ್ಕರ್ ಎಷ್ಟು ಚೆನ್ನಾಗಿದೆ. ನನ್ನ ಮಗಳು ಎಲ್ಲ ತೋರಿಸ್ತಾ ಇದ್ದಾಳೆ. ಸಖತ್ತಾಗೈತೆ. ಅವಳಿಗೆ ಚಿಕ್ಕದು ಕುಕ್ಕರು, ಈ ಥರ ಬಾಣಲೆಗಳು ಅಂತಂದರೆ ಎಲ್ಲ ತುಂಬ ಇಷ್ಟ. ಎಲ್ಲ ನಾನೇ ತೋರಿಸ್ತೀನಿ ಅಂತ ಕೂತಿದ್ಲು ನನ್ನ ದೊಡ್ಡ ಮಗಳು ಇವಳು. ಈಗ ನೋಡಿ, ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದಾಳೆ. ನಾನು ಅವಳದು ಫೇಸೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ಈ ಕಡೆ ನೋಡಿ, ಸರ್ಪ್ರೈಸ್ ಕೂಡ ಇದು. ಎಷ್ಟು ಚೆಂದ ಇದಾವೆ ಗೊತ್ತಾ ಈ ಐಟಮ್ಗಳು. ನೋಡಿ, ಒಂದು ಹೆಲ್ದಿ, ಒಂದು ಅನ್ಹೆಲ್ದಿ ಶಾಪಿಂಗ್ ಬಂದಿದ್ದೀನಿ ನಾನು. ಅದು ಮುಟ್ಟಕ್ಕೇ ಭಯ ಪಡ್ತಾ ಇದ್ಲು. ಏನಾದರೂ ಹೊಡೆದಾಕ್ಬಿಟ್ರೆ ಇನ್ನೇನಿಲ್ಲ ಮಮ್ಮಿ ಬೈತಾರೆ ಅಂತ ಹೇಳ್ಬಿಟ್ಟು ಮುಟ್ಟಕ್ಕೇ ಭಯ ಪಡ್ತಾ ಇದ್ಲು. ನೋಡಿ ಎಷ್ಟು ಚೆನ್ನಾಗಿದಾವಲ್ವಾ. ನನಗಂತೂ ಈ ಥರದವೆಲ್ಲ ತುಂಬ ಇಷ್ಟ. ನಾನು ಮುಂಚೆ ನಾವು ಆ ಮನೆಯಲ್ಲಿದ್ದಾಗ, ಈ ಹೊಸ ಮನೆಗೆ ಬರೋದಕ್ಕಿಂತ ಮುಂಚೆ ನಾನು ಒಂದು
6 ಮಡಿಕೆ ತಂದು ಇಟ್ಕೊಂಡಿದ್ದೆ ಈ ಥರದ್ದು. ಅದರಲ್ಲಿ ಸಾಂಬಾರು ಕೂಡ, ಮುದ್ದೆ ಕೂಡ ನಾನು ಮಡಿಕೆನಲ್ಲೇ ಮಾಡ್ತಾಯಿದ್ದೆ. ಬಟ್ ಅದು ಯಾಕೋ ಗೊತ್ತಿಲ್ಲ, ಬ್ಲ್ಯಾಕ್ ಕಲರ್ದು ತಂದಿದ್ದೆ. ಆ ಬ್ಲ್ಯಾಕ್ ಕಲರ್ ಮಡಿಕೆ ಯಾಕೋ ಒಂದು 2-3 ಗ್ಯಾಸ್ ಮೇಲೆ ಇಟ್ಟರೆ ಪಟ್ ಪಟ್ ಅಂತ ಸಿಡ್ದು ಹೋಗ್ತಿತ್ತು. ನೋಡೋಣ ಈಗ ಚೇಂಜ್ ಮಾಡಿ ರೆಡ್ ಕಲರ್ ಅದು ಮಾಮೂಲಿ ಈ ಥರದ್ದು ತಂದ್ಬಿಟ್ಟು ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ತಂದಿದ್ದೀನಿ. ತುಮಕೂರಲ್ಲಿ ತಗೊಂಬಂದಿದ್ದೆಲ್ಲ ನೋಡಿ, ಅದು ತೋರಿಸಿದ್ಲಲ್ಲ ಚಿಕ್ಕದು ಪುಟ್ಟಾಣಿದು, ಅದು ಎಳ್ಳು ಬೆಲ್ಲ ಹಾಕೊಳ್ಳೋಕ್ಕೆ ಅಂತ ತಗೊಂಬಂದಿದ್ದೀನಿ. ನನಗೆ ಬೇಕು ಅದು ಅಂತ, ನಂಗೆ ತುಂಬ ಇಷ್ಟ ಆಯ್ತು ಅದು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮಡಿಕೆಗಳು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಮೇಲೆ ಇದರಲ್ಲಿ ಏನೇ ಒಂದು ಐಟಮ್ ಮಾಡಿದ್ರು ನಾನು ಈ ಮಡಿಕೆನೆಲ್ಲ ಯೂಸ್ ಮಾಡಿದ್ದೀನಿ. ನಮ್ಮ ಸಿಂಧು ಈಗ ಕೂತಿದ್ದಾಳಲ್ವಾ, ಈಗ ಅವಳು 8th ಸ್ಟ್ಯಾಂಡರ್ಡು. ನಾನು 8th ಸ್ಟ್ಯಾಂಡರ್ಡ್ವರೆಗೂ ನಾನು ಮಡಿಕೆನಲ್ಲಿ ಮುದ್ದೆ ಕೂಡ ಒಲೆ ಮೇಲೆ ಮಾಡಿದ್ದೀನಿ ನಮ್ಮ ಅಮ್ಮನ ಮನೆಯಲ್ಲಿ. ಅವಾಗೆಲ್ಲ ಎಷ್ಟು ನಿಜ ಅದು ನೆನೆಸ್ಕೊಳ್ಳೋಕ್ಕೆ ಊಹೆ ಮಾಡ್ಕೊಳಕ್ಕಾಗಲ್ಲ. ನನಗೆ ಈಗಲೂ ಖುಷಿಯಾಗುತ್ತೆ. ಒಳ್ಕಲ್ಲಲ್ಲೇ ಖಾರ ರುಬ್ತಿದ್ದಿದ್ದು, ಒಲೆಯಲ್ಲೇ ಅಡುಗೆ ಮಾಡ್ತಿದ್ದಿದ್ದು ಪ್ರತಿಯೊಂದೂ. ಎಷ್ಟು ಚೆನ್ನಾಗಿರೋದು. 3 ಒಲೆ ಇರೋದು, ಹಿಂದೆಗಡೆ ಒಂದು ಚಿಕ್ಕ ಒಲೆ ಇರೋದು, ಅಲ್ಲಿಗೆ ಹಾಲೆಲ್ಲ ಕಾಯೋಕ್ಕಿಡೋರು ನಮ್ಮಮ್ಮ. ನಾನು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ನನಗಾಗಿದೆ. ಬಟ್ ನನ್ನ ಮಕ್ಕಳಿಗೆ ಅದೆಲ್ಲ ಏನೂ ಮೆಮೊರಿ ಇಲ್ಲ. ಈಗ ಅಮ್ಮನ ಮನೆಯಲ್ಲಿ ಕೂಡ ಗ್ಯಾಸ್ ಮಾಡ್ಕೊಂಡಿದ್ದಾರೆ. ನೋಡಿ ಬಾಣಲಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಇಷ್ಟ ಆಯಿತು ನನಗೆ ಬಾಣಲಿ ಕೂಡ. ಇದು ನೋಡಿ ಆ ತಪ್ಪಲೆಗಳಿದೆ ಅಲ್ಲ, ಮಡಿಕೆ ಮತ್ತು ಬಾಣಲಿ, ಅದೊಂದು ಚಿಕ್ಕ ಪುಟಾಣಿದೊಂದು, ಅಷ್ಟಕ್ಕೆ 700 ಏನೋ ಕೊಟ್ಟು ಬಂದ್ವಿ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಮಡಿಕೆನಲ್ಲಿ ಅಡುಗೆ ಮಾಡೋದ್ರಿಂದ ನಿಜ ಹೆಣ್ಮಕ್ಳಿಗೆ ಸಿಟ್ಟು ಬರಲ್ಲ ಅಂತಾರೆ. ಯಾಕಂದರೆ ಈ ಮಡಿಕೆನಲ್ಲಿ ಅಡುಗೆ ಮಾಡಿ ಪಳಗಿ ಅವರಿಗೆ ತುಂಬಾ ಪೇಷನ್ಸ್ ಬಂದಿರುತ್ತೆ, ತಾಳ್ಮೆ ಇರಬೇಕು ಅಂತಾರಲ್ವ, ತುಂಬ ತಾಳ್ಮೆ ಬಂದಿರುತ್ತೆ. ಯಾಕಂದರೆ ಒಂಚೂರು ಕೈ ಜಾರಿತು ಅಂದರೆ ಮಡಿಕೆ ಒಡೆದೋಗ್ಬಿಡುತ್ತೆ. ಮಡಿಕೆ ಒಡೆಯೋ ಕೈಯಲ್ಲಿ ಸಂಸಾರ ಏನೋ ಹೇಳ್ತಾರೆ, ಸಂಸಾರ ಇರೋದು ಅಂತನೋ ಏನೋ ಹೇಳ್ತಾರೆ, ಅದು ಸರಿಯಾಗಿ ಗೊತ್ತಿಲ್ಲ ನನಗೆ. ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಹೇಗಿತ್ತು ವಿಡಿಯೋ ನೋಡಿ, ನಾನು ಇಷ್ಟೆಲ್ಲ ಶಾಪ್ ಮಾಡ್ಕೊಂಬಂದಿದ್ದೀನಿ. ನಿಮಗೆಲ್ಲ ಏನು ಇಷ್ಟ ಆಯಿತು, ಇದ್ರ ಬಗ್ಗೆ ಏನಾದರೂ ಮಡಿಕೆ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇನ್ಮೇಲೆ ಮಡಿಕೆನಲ್ಲಿ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕೆಲವೊಂದು ರೆಸಿಪಿಗಳನ್ನೆಲ್ಲ ನಿಮ್ಮೊಂದಿಗೆ ಮಡಿಕೆನಲ್ಲಿ ಶೇರ್ ಮಾಡ್ತೀನಿ ಖಂಡಿತ. ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋಸ್ ಇಷ್ಟ ಆಗಿದ್ದರೆ ಒಂದು ಮರಿದಲ್ಲೇ ಲೈಕ್ ಕೊಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಮ ಫೋನಿಗೆ ಬರುತ್ತೆ. ಪೂರ್ತಿ ವಿಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಬಂದು ನೋಡಬೇಡಿ. ಮಧ್ಯದಲ್ಲಿ ಏನೇನಿದೆ ಡೀಟೇಲು ಅದೇನೂ ಗೊತ್ತಾಗಲ್ಲ. ಪೂರ್ತಿ ವಿಡಿಯೋ ನೋಡೋದೇ ಇಲ್ಲ ಕೆಲವೊಬ್ಬರು, ಎಲ್ಲ ಸ್ಕಿಪ್ ಮಾಡಿ ನೋಡ್ತಾರೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ನಮಗೆ. ನೀವು ಹಾಕೋ ಅಂಥ ಮೆಸೇಜು, ನೀವು ಮಾಡೋ ಅಂಥ ಲೈಕು ತುಂಬಾ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.